ವಿಮಾನ ಅಂತಂದ್ರಿ ಮೆಟ್ರೋ ಅಂತೀರಿ ಮತ್ತೆ ನಾ ಆಸೆ ಮನೆ 3 ನಾವೇನು 20 ರೂಪಾಯಿ ಫಾರಿನರ್ ಕರಲ್ಲನ ಸಿಗ್ನಲ್ ಬಿದ್ದಿತ್ತು ರೀ ನೋಡಿರಿ ಟ್ರಾಫಿಕ್ ಅಷ್ಟೇ ಐತೆ ಹಾಂ ಮೆಟ್ರೋ ಇಳಿಸಿ ಹೋತ್ ನೋಡಿರಿ ಅಂತ ಹೊಂಟೀವಿ ರೀ ನಾವು ಒಟ್ಟು ನಿಂತಿದ್ದು ಇದು ಏನಾಗಿದೆ ನೋಡಿರಿ ಮೆಟ್ರೋ ಫಾಸ್ಟ್ ಟಿಕೆಟ್ ಒಳಸಿಡತ್ತ ಜೀವನ ಬಂದಿವ್ರಿ ಮನೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮದೀವಿ ರೀ. ಬರ್ರಿ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಂಡೀನಿ. ನಿನ್ನೆ ಬಂದ್ವಿ ಬೆಂಗಳೂರಿಗೆ. ಬಂದಾದಮೇಲೆ ನಮ್ಗೆ ಟ್ರೈನಿಗೆ ಭಾಳ ಪ್ರಯತ್ನ ಪಟ್ವಿ. ಟ್ರೈನ್ ಸಿಗಲಿಲ್ಲ ನಮ್ಗೆ. ಆಗಿಂದಾಗ ಹೋಗೋಕೆ ಡೇ ಜರ್ನಿನ ಮಾಡೋಣ ಅಂತ ಅಂದ್ಕೊಂಡು ನೋಡಿದ್ವಿ. ನಮ್ಗೆ ರಿಟರ್ನ್ ಜರ್ನಿ ರಿಸರ್ವೇಷನ್ ಯಾವುದೂ ಸಿಕ್ಕಿರಲಿಲ್ಲ ಬೆಂಗಳೂರಿಂದ ಬಾಗಲಕೋಟೆಗೆ. ಹಾಗಾಗಿ ಬೇರೆ ಯಾವುದಾದ್ರೂ ಜನರಲ್ ಬೋಗಿ ಸಿಕ್ಕಾದರೂ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ಟ್ರೈನೇ ಸಿಗಲಿಲ್ಲ ನಮ್ಗೆ. ಹಾಗಾಗಿ ನೈಟೆಲ್ಲ ಜರ್ನಿ ಮಾಡಿ ಬಂದಿದ್ದಲ್ಲ ರೀ. ಹಾಗಾಗಿ ಫ್ರೆಶಪ್ಪರ್ ಆಗೋಣ ಅಂಥೇಳಿ ಇದು ಲೇಡೀಸ್ ರೂಮಿಗೆ ಬಂದ್ವಿ. ಅಲ್ಲೇ ಸ್ಟೇಷನಾಗ ಅಲ್ಲಿ ಬಂದು ಫ್ರೆಶಪ್ ಆಗಿ ಹಾಗೆ ಡ್ರೆಸ್ನ ಚೇಂಜ್ ಮಾಡಿಕೊಂಡೆ. ಸ್ವಲ್ಪ ಎಲ್ಲ ಕ್ಲೀನಾಗಿ ಎಲ್ಲ ಚಲೋ ಐತಲ್ಲಿ. ಹಾಗಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಲಾಗ್ ಶುರು ಮಾಡ್ಕೊಂಡೀನಿ. ಬರ್ರಿ ಇವತ್ತಿನ ಲಾಗ್ ಒಳಗೆ ಏನೇನೆಲ್ಲ ಆಕೈತಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ಹಾಗೆ ಈ ಟಾಪ್ ಯಾವ ಥರ ಆಗೈತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಫಸ್ಟ್ ಟೈಮ್ ಹಾಕ್ಕೊಂಡೆ ನಾನು. ತೊಗೊಂಡಿಷ್ಟೋ ದಿನ ಆಗಿತ್ತು, ಇವತ್ತು ಹಾಕ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇತ್ತು. ಯಾಕಂದ್ರೆ ಭಾಳ ಜನ ಪ್ಯಾಸೆಂಜರ್ಸ್ ಎಲ್ಲ ಕೂತಿದ್ರು ರೂಮಲ್ಲಿ. ಹಾಗಾಗಿ ವಾಯ್ಸ್ ಏನೂ ಕೇಳಿರಲಿಲ್ಲ. ಹಾಗಾಗಿ ವಾಯ್ಸ್ ಕೊಡತ್ತೀನಿ ರೀ. ಬರ್ರಿ ನೋಡೋಣ ಇವತ್ತು ಬೆಂಗಳೂರು ಲಾಗ್ ಏನೇನೆಲ್ಲ ಎಲ್ಲಿ ಹೋಗ್ತೀವಿ, ಏನೇನೆಲ್ಲ ನೋಡ್ತೀವಿ ಎಲ್ಲನ ಶೇರ್ ಮಾಡ್ಕೋತೀನಿ ಅಂತ. ಇವ್ರಿಗೆ ಚೇಂಜ್ ಮಾಡ್ತೀನಿ ಡ್ರೆಸ್ ಮಾತ್ರ ಶಾರ್ಟ್ ಹೋಗಿದ್ರಲ್ಲ ಅವರು ಪ್ಯಾಂಟ್ ಕಮೆಂಟ್ ಮಾಡಿ ಆಯ್ತು. ಭಾಳ ಜನ ಕೇಳಿದ್ರು ಈ ಡ್ರೆಸ್ ಬಗ್ಗೆ. ಈ ಥರ ಆಯ್ತು, ಚಂದ ಐತಿ. ಆ ಇಯರಿಂಗು ಮ್ಯಾಚ್ ಆಗ್ತಾ ಇದೆ ಎಲ್ಲದಕ್ಕೂ. ಇವಣ ಈಗ ನೋಡ್ರಿ ರೆಡಿ ಆದ್ವಿ. ಹೊಟ್ಟೆ ಹಸಿಯಾಗೈತೆ ರೀ. ಹೊರಗೆ ಹೋಗ್ಬಂದ್ರೆ ಹಾಂ ಹೇಳ್ರಿ ನೀವರೇ ಹೇಳ್ರಿ. ಎಲ್ಲ ನೀವು ಮಾತಾಡಿ ಹೇಳ್ತೀನಿ. ಏನು ಇಲ್ರಿ, ಬೆಳಿಗ್ಗೆ ನಾಷ್ಟ ಇಲ್ಲ, ಮಧ್ಯಾಹ್ನದ ಊಟ ಆಮೇಲೆ ಎಲ್ಲ ಸೇರಿ ಮಾಡ್ಬೇಕಂತ ಮತ್ತೆ ಹೊರಗೆ ಹೊಂಟಿವಿ. ಹೊರಗಿಂದ ಒಳಗೆ ಬಂದಿವಿ. ಈಗ ಹೊರಗಿನ ಇಲ್ಲಿ ಲಗೇಜ್ ಇಟ್ಟು ಮತ್ತೆ ಹೊರಗೆ ಬಂದಿವಿ. ಅವ್ರು ಅಲ್ಲಿ ತನಕ 8 ತನಕ ಹೊರಡ್ಕೊಂಡು ಹೋಗ್ಬೇಕ್ರಿ ಈಗ. ಹಂಗಾಗಿ ನಾವು ಅಷ್ಟು ಟ್ರಿಪ್ ಮಾಡಿದ್ವಿ, ಸುಸ್ತಾಗಿಲ್ಲ. ಇಲ್ಲಿ ಗೊತ್ತಿಲ್ಲ ಹೆಂಗಾಗತ್ತೆ ನಮಗೆ ಅಲ್ಲಿ ಗೊತ್ತಿಲ್ಲ. ಊರು ರಾಜ್ಯದೊಳಗೆ ಹೆಂಗ ಕೇಳ್ಕೊಂಡು ಅಡ್ಡಾಡ್ಬೋದು. ಅಲ್ಲಿ ಹೋಗೋ ಪ್ಲೇಸ್ ಪ್ಲಾನ್ ಮಾಡಿರ್ತೀವಿ. ಪ್ಲಾನ್ ಇರಲ್ಲ ಏನಿರಲ್ಲ. ಹಾಗಾಗಿ ಏನೊಂದು ಗೊತ್ತಿರಲ್ರಿ ಎಲ್ಲೋದು. ಈಗ ನೋಡ್ರಿ ರಾತ್ರಿ 8 ಗಂಟೆವರೆಗೆ ಟೈಮ್ ಆಯ್ತಲ್ಲ. ಎಲ್ಲಿ ಹೋಗ್ಬೇಕು ಏನೂ ಗೊತ್ತಿಲ್ಲ. ಯಾರ ಕಡೆ ಹೋಗ್ಬೇಕಂತ ಅದಾರು ಬಿಡ್ರಿ. ಹೋದ್ರೆ ನಮಗೆ ಲಗೇಜ್ 3-4 ಲಗೇಜ್ ಇದಾವೆ. ಸುಮ್ಮನೆ ಯಾಕೆ ಅಂಥೇಳಿ ನಾವು ಇಲ್ಲಿ ಅದೀವಿ. ಬರ್ರಿ ಅಂತ ಅನ್ನೋದಕ್ಕೆ ಹಾಗಾಗಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಕ್ಕೆ ಹೋಗಲ್ಲ. ಅದು ಗೊತ್ತಿರೋ ಪ್ಲೇಸ್ ಅನ್ನೋಕೆ ಏನೂ ಗೊತ್ತಿಲ್ಲ. ಎಲ್ಲಿಂದ ಹತ್ಬೇಕಂತ ಗೊತ್ತಿಲ್ಲ. ಇಲ್ಲಿ ನಾಷ್ಟ ಮಾಡಲ್ಲ. ಆಟೋ ಹೋಗ್ಕೊಂಡು ಹೋಗಿ ಮಂದಿ ಇಲ್ಲಿ ನೋಡ್ರಿ. ಕೋವಿಡ್ ತುರ್ತು ಚಿಕಿತ್ಸಾ ಕೇಂದ್ರ ರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ. ಓಹೋ, ನಾವು ಬಂದ್ರೆ ಹೋಟೆಲಿಗೆ. ಇಲ್ಲಿ ಹಸಿವಾಗೈತಿ, ನಿನ್ನೆಯಿಂದ ಊಟ ಮಾಡಿಲ್ಲ ಅಂಥೇಳಿ. ನೋಡೋಣ ಏನು ತಿಂತೀವಿ ಅಂತ, ಇಲ್ಲಿ ಏನು ಸಿಗುತ್ತೆ ಅಂತೇಳಿ ಟೇಸ್ಟ್ ಮಾಡೋಣ. ನಡಿ ಮಗ. ಸೆಲ್ಫ್ ಸರ್ವಿಸ್ ನೋಡ್ಬೇಕು. ಪರೋಟ ಊಟ ಸಿಗುತ್ತಂತ, ಚಪಾತಿ ಊಟ ಸಿಗುತ್ತಂತ ತೋಳಾಡ್ತೀವಿ. ಇಲ್ಲಿ ಹೆಂಗಿರ್ತಾರೆ ಟೇಸ್ಟ್ ಮಾಡಿ ಹೇಳ್ತೀವಿ. ಯಶವಂತಪುರ ಕಡೆ, ಯಶವಂತಪುರ ರೈಲ್ವೆ ಸ್ಟೇಷನ್ ಆಪೋಸಿಟ್ ರೀ. 2 ದಿವಸ ಆಯ್ತು ಈಗ. ನಿನ್ನೆ ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಇಲ್ಲರಿ, ಬೆಳಗ್ಗೆ ನಾಷ್ಟ ಇಲ್ಲ. ಎಲ್ಲ ಸರಿ ಒಂದೊಂದ್ಸಲ ಬರ್ಸ್ಬೇಕು ಈ ಊಟ. ನಮ್ಮ ಸೈಡ್ ಊಟ ಸಿಕ್ತು ನಮ್ಗೆ ಇವತ್ತು. ಚಪಾತಿ 1-2 ಪಲ್ಯ ಏನು ಬೇಕಾದ ಊಟ ಮಾಡಿ. ಊಟ ಮಾಡಿ ನೀವು ದೋಸೆ ಕೊಡ್ತೀನಿ ತಡಿ. ಊಟ ಮಾಡಿರಿ. ನಾಷ್ಟ ಎಲ್ಲ ಮುಗಿಸ್ಕೊಂಡ್ರಿ. ಊಟನಾತು ನಾಷ್ಟ ಅಂದ್ರೆ ಊಟನಾತು. ಇದು ವಂದೇ ಭಾರತ ಟ್ರೈನ್ ಅನ್ಸುತ್ತಲ್ಲ. ವಂದೇ ಭಾರತ ಟ್ರೈನ್ ನೋಡಿರಿ. ನಾವು 10ರಿಂದ 50 ನೋಡೋದು ವಂದೇ ಭಾರತ ಟ್ರೈನ್. ಓಕೆ, ಅದೇ ಅನಿಸುತ್ತಾ. ಬಾ ಹೋಗೋಣ. ಈಗ ನಾವು ಮೆಟ್ರೋ ಹೋಗ್ಬೇಕು. ಮೆಟ್ರೋಯಿಂದ ಸ್ವಲ್ಪ ಬಸ್ಸಿಂದ ಲೇಟ್ ಆಗುತ್ತೆ ಅಂತ ಒಬ್ಬರು ಕೇಳಿದ್ವಿ. ಅವ್ರು ಹೇಳಿದ್ರು ನೀವು ಮೆಟ್ರೋಕ್ಕೆ ಹೋಗ್ರಿ, ಈಜಿ ಆಗುತ್ತೆ ನಿಮ್ಗೆ ಅಡ್ಡಾಕ ಅಂತ ಹೇಳಿ. ಯಾಕಂದ್ರೆ ನೀವು ಕಲ್ತವ್ರದ್ದಿರಲ್ಲ ಅಂತ ಹೇಳ್ತಾರೆ. ನಮಗೆ ಇಲ್ಲಿ ಎಷ್ಟು ಕಲ್ತರು ಗೊತ್ತಿಲ್ಲದ ಜಾಗ ಬಂದಾಗ ಭಾಳ ಪ್ರಾಬ್ಲಮ್ ಆಗ್ತೈತೆ ರೀ. ನಡ್ತಾನೆ ನೋಡಿರಿ. ಸ್ಟೆಪ್ ಹತ್ತದು ಇಳಿದು ಈ ಕಡೆ ನೋಡಿರಿ. ಲಿಫ್ಟ್ ಇದೆ ರೀ. ಲಿಫ್ಟ್ ಆ ಕಡೆ ಸೈಡ್ ಐತಿ, ಈ ಕಡೆ ಸೈಡ್ ಇಲ್ಲ. ಹತ್ತು 3ನೇ ಸಲ ಈಗ ತಿರ್ಗಾಡ ಆಗ್ತಿದ್ದು. ಹಾಂ
ಇವತ್ತು ನೋಡ್ರಿ ಫಾಸ್ಟ್ ಟೈಮ್ ನಾವು ಮೆಟ್ರೋ ಹತ್ತಬೇಕಂತ ಡಿಸೈಡ್ ಮಾಡೀವಿ. ನಮ್ಮ ಮನೆತಿನ ಭಾಳ ದಿನದ ಕನಸಾಗಿತ್ತು. ಇವತ್ತು ನಮ್ಮ ಸಂತಾನ ಟೈಮ್ ಉಳ್ದದ. ಅಟ್ಲೀಸ್ಟ್ ಒಂದ್ಸಲ ಹತ್ತಿ ಇಳಿಸ್ಬೇಕು ನೀವು ಅಂತೇಳಿ. ಖುಷಿ ನಮ್ಮ ಮನ್ವಿದ್ ಮೆಟ್ರೋ ಹತ್ತಾಗ್ತಿಲ್ಲ ನೋಡ್ರಿ, ಡ್ಯಾನ್ಸ್ ಖುಷಿ ಮಾಡತ್ತ ನೋಡಿ. ಗೊತ್ತಿಲ್ಲ ನಮ್ದು ಸ್ವಂತ ಬುದ್ಧಿ ಉಪಯೋಗಿಸಿ ಮತ್ತು ಗೊತ್ತಿಲ್ಲ ಕೇಳ್ಕೊಂತ ಹೊಂಟೀವಿ ರೀ. ನಾವು ಒಟ್ಟು ಮೆಟ್ರೋ ಜರ್ನಿ ಮಾಡಿಲ್ಲ. ನಡೀಪ ಹೆಂಗಿರ್ತದೆ ನೋಡೇ ಬಿಡೋಣ ಇವತ್ತು. ಅಡಿ ಬಟನ್ ಡೌನ್. ಹಾಂ ಹತ್ತೆ ಬಿಡೋದು ಈಗ ಅಲ್ಲಿ ಕಾಣಿಸುತ್ತ ಹೋಗುತ್ತಲ್ಲಿ ಬಿಡುತ್ತಾ. ಚಲ್ ಹಾಂ ರೈಟ್ ಪಟ್ಟಣ ಹತ್ತಿರಿ. ಪ್ಲಾಟ್ಫಾರ್ಮ್ ನಂಬರ್ ಎಷ್ಟು ಬಂದುಬಿಟ್ಟಿಲ್ಲ ಹಂಗೆ ನೋಡ್ರಿ. ನಾವು ಲಿಫ್ಟ್ ಮೂಲಕ ಮೆಟ್ರೋಕ್ಕೆ ಬಂದ್ವಿ. ಇಲ್ಲಿ ಟಿಕೆಟ್ ತೊಗೊಂಡ್ರೆ ಯಜಮಾನ್ರು ಬರ್ರಿ. ಹಾಂ ನಮಗೆ ಗೊತ್ತಿಲ್ಲಲ್ಲ. ಹಾಂ 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 ಹೆಂಗದ ನೋಡು. ಮೆಟ್ರೋ ಅಂದರೆ ಹಸಿರು ಮಾರ್ಗ ಅಂತಲೇ ನಂಗೆ ಗೊತ್ತಿಲ್ಲ. ಈಗ ನೋಡಿ ಗೊತ್ತ ಬೋರ್ಡು. ಹಾಂ ಬರ್ರಿ ಹೋಗೋಣ ಈಗ. ಹಾಂ ಏನಂದ್ರು ಅವರು? ಕಬ್ಬನ್ ಪಾರ್ಕ್. ಹಾಂ ಸರಿ. ಲಾಲ್ಬಾಗ್ ಕಬ್ಬನ್ ಪಾರ್ಕ್ ವಿಧಾನಸೌಧ ಒಂದೇ ಕಡೆ ಇದಾವೆ ನಾವು ಅಲ್ಲ ನೀನೇ ಅಂದಲ್ಲ ಈಗ ಏನ ಲಾಲ್ಬಾಗ್ ಅಂದಲ್ಲ ಅದಕ್ಕೆ. ಸರಿ ನಡ್ರಿ ಈಗ ಎಲ್ಲಿ ನಡ್ರಿ ನೋಡ್ರಿ ಮೆಟ್ರೋ ಫಾಸ್ಟ್ ಟಿಕೆಟ್ ಹೊಡಿಸಿರಪ್ಪ ಜೀವನ. ನಮಗಂತೂ ಫಸ್ಟ್ ಟೈಮಲ್ಲಿ ಈ ಥರ ಎಕ್ಸೈಟ್ಮೆಂಟ್ ಐತಿ, ಖುಷಿ ಆಗೈತಿ. ಟಿಕೆಟ್ ಈ ಥರ ಟಿಕೆಟ್ ಇರ್ಬೇಕಂತ 3 ಮಂದಿಗೆ ಫುಲ್ ತೊಗೊಂಡ್ರೆ 5 ರೂಪಾಯಿ. ಬಾ ಹೋಗೋಣ್ರಿ ಫಾಸ್ಟ್ ಬ್ರೋ. ಮನ್ವಿತ್ತ ಮೆಟ್ರೋ ಹತ್ತೆ ಬಿಟ್ಟ ಕಂಪ್ಲೇಂಟ್ ಬರೋದಾಗ ಮೆಜೆಸ್ಟಿಕ್ ಇರ್ಬೇಕು, ನೆನಪಿರಲಿ ಮೆಜೆಸ್ಟಿಕ್ ಇರಬೇಕು. ಓಕೆ ಮನ್ವಿತ್ ಖುಷಿ ಮೆಟ್ರೋ ಅಂತ ಓಪ ಡೋರ್ ತಾನ ತೆಗಿತ ನೋಡಪ್ಪ ಜೋ. ಮತ್ತು ಎಸಿನೇ ಐತೆ ಆಮೇಲೆ. ಹೌದಾ? ವಿಮಾನ ಅಂತಿದ್ರಿ ಮೆಟ್ರೋ ಅಂತಿದ್ರಿ ಮತ್ತೆ ನಾ ಆಸೆ ಮನ್ವಿತಿನ ದೊಡ್ಡ ಕನಸು ಈಡೇರ್ತೀರಿ ಅವತ್ತು. ಖುಷಿ ಮನ್ವಿತ್ ಶಿಪ್ಪಿಂಗ್ ಮನ್ ಹತ್ತಿದ್ವಲ್ಲ. ಬೇರೆ ಬೇರೆ ರೂಪ್ ಶಿಪ್ಪಿಂಗ್ ನೀ ದೊಡ್ಡ ಆದಮೇಲೆ ಅದು ನಿನ್ನ ಲಗ್ನ ಆದ್ಮೇಲೆ ಮಾಡಾಕತ್ತ. ಬೇರೆ ಅಷ್ಟಮ ಅಲ್ಲಿ ನಿಂತ ನಿಂದಿಲ್ಲ ಮಹಾಲಕ್ಷ್ಮಿ ಟೆಂಪಲ್. ಮೆಟ್ರೋದಾಗ ಹೆಂಗೆ ಕಾಣಿಸ್ತದೆ ನೋಡ್ರಿ ಮಹಾಲಕ್ಷ್ಮಿ ಟೆಂಪಲ್. ಮೆಟ್ರೋ ಅಲ್ಲಿ ತೋರಿಸಾತ ನೋಡ್ರಿ ಇರುತ್ತೆ ಬೆಂಗಳೂರು ಇರುತ್ತೆ. ನೋಡ್ರಿ ಮೆಟ್ರೋದಾಗ ಹಿಡಿದು ನೋಡ್ರಿ. ಏನು ಏನು ನಾವು ಈಗ ಮೆಟ್ರೋಯಿಂದ ಬಂದ್ರಿ ಲಾಸ್ಟ್ ಅಲ್ಲಿ ಜನ ಇರಲಿ ಸಂಬಂಧ ಅದು ಎಕ್ಸಿಲೇಟರ್ ನಿಂತಿತ್ತು. ಎಕ್ಸಿಲೇಟರ್ ನಿಂತ್ರಿ ಅದಕ್ಕೆ ನಿಂತಿತ್ತ. ಇಬ್ಬರು ನಾವು ನಿಂತಿದ್ದು ಇದು ಏನೋ ಆಗೈತೆ ಬಿಡ ಅಂಥೇಳಿ. ಆಮೇಲೆ ಅಪೋಸಿಟಿಗೆ ಬರೋರು ತಳಗೆ ಸುಮ್ಮನೆ ಇಳಾಕತ್ತಾರ ಅವರು ಅದ್ರಾಗ ಹತ್ಕೊಂಡು ಹಿಡಿದು ಬಂದಿದ್ರೆ ನಾವು ಹತ್ತಿದ್ವಿ. ಅವ್ರು ಹಿಡಿದು ಈ ಕಡೆ ಇರ್ತೈತಿ, ಹತ್ತದು ಹಿಡಿದು ಅದ್ರ ಒಂದಾಗಿ ಇರ್ತಾನೆ. ಹಾಂ ಯಾಕಂದ್ರೆ ಹೈಟ್ ಭಾಳ ಐತಲ್ಲ ಅಂತವ್ರು ಹೇಳಿದ್ರು. ಅದ್ರಾಗ ಬರ್ಬೇಕಿಲ್ಲ ರೀ, ಸೆನ್ಸರ್ ಇರ್ತದೆ. ನೀವು ಕಾಲೇಜ್ ತಕ್ಷಣ ಚಾಲು ಆಗಿತ್ತಂತೆ. ನಿಮಗೆ ಅಂಜಿ ನಾವು ಬರಲಿ ಬಿಡ್ರಿ ನಾವು ಬಂದ್ವಿ. ಎಲ್ಲದೂ ಒಂದು ಅನುಭವ ಆಗುತ್ತಾನೆ, ಯಾವುದೂ ಗೊತ್ತಾಗಂಗಿಲ್ಲ ನೋಡ್ರಿ ಒಂದು ಸಲ ಎಂಥ ಶಾಲೆ ಕಲ್ತಾರಂದ್ರು. ನಾವು ಬಂದಿದ್ವಿ ಈಗ ಕೆಂಪೇಗೌಡ ವಿಧಾನಸೌಧ ನೋಡಲಿಕ್ಕೆ. ನಾವು ಬಂದಿದ್ವಿ ಈಗ ಕೆಂಗಲ್ ಹನುಮಂತನವರು ಕಟ್ಟಿದಂಥ ವಿಧಾನಸೌಧ. ಜೀವನದಾಗ 32 ವರ್ಷ ಆದಮೇಲೆ ನಾನು ನೋಡತ್ತೀನಿ. ನಾನು ಹೇಳ್ತೀನಿ ಈಗ 30 ವರ್ಷಕ್ಕೆ ಬಿದ್ದಾಳ. ಈಗ ಫಸ್ಟ್ ಟೈಮ್ ಹತ್ತರಿಂದ ನೋಡಾಕತ್ತೀವಿ. ಬರೀ ಪುಸ್ತಕ ನೋಡೋದಾಗಿತ್ತು. ಇದ್ದ ಮುಂದೆ ಹೋಗಪ್ಪ. ಹಾಂ ಹಂಗೆ ಓಡಾಡಕತ್ತಿರ ಬಿಡ ತಾವ ಆಟ ಆಡಕತ್ತಿರ ಬಿಡ ಅನ್ನಂಗೆ ಅದಾವ. ಒಂದು ಬದಲು ಹಂಗೆ ಇದ್ದೇ ಇರ್ತೈತಿ. ಒಂದು ಚೀರು ಕಣ್ ಕಳ್ಸಕ್ಕೆ ದಾರಿಲ್ಲ ಹಂಗೆ ಗಾಡಿ ಪಾಸತ್ತೆ.
ಇಲ್ಲಿ ಒಂದು ಸ್ವಲ್ಪ ಹಾಯ್ ಅನ್ಸೈತ್ರಿ, ಯಾಕಂದ್ರೆ ಅಡ್ಡಾಡಿ ಇವತ್ತು ಜಗ್ಗ ಅಡ್ಡಾಡ್ಬಿಟ್ಟಿವಿ ಬರೀ ಸ್ಟೇಷನ್ ಒಳಗೆ ಒಂಥರ ಹಿಂಗೆ ಕಣ್ಣು ಮುಚ್ಚಿನಿ ಹಿಂಗೆ ನಿಂತ್ಕೊಂಡಾಯ್ತು ನನಗಂತೂ. ಇವ್ರಿಗೆ ನಿಮ್ಗೆ ನಿಂತೈತಿ ಸ್ವಲ್ಪ, ನಂಗೆ ಇವ್ರ ಧ್ವನಿಗೆ ಎತ್ತರಾಗಿಲ್ಲ ನಾನು. ಸಣ್ಣ ಐತಿ, ಚಂದ ಐತಿ ಪಾರ್ಕ್, ತಿನ್ನಕ್ಕೆ ಎಲ್ಲದು ಇದು ನಿಷೇಧ ಮಾಡ್ಯಾರಂತ ಒಗತೈತಿ. ಇಲ್ಲ ಐತಿ ಅವಾಗ ಅಲ್ಲಿ ಡಸ್ಟ್ಬಿನ್ ಅದಾವ. ಅಲ್ಲಿ ಇವು ಸ್ಕೂಲೆಲ್ಲ ಬಿದ್ದಿದ್ದು ಅದು ಇಲ್ಲಿ ಬರೋದು ಯಾರು ಏನು ಥರ ಅಂತಿಲ್ಲ. ಫೋಟೋ ತಕ್ಕತ್ತರ ಹೋಗ್ತಾರೆ ಅಷ್ಟೇ. ಇವ್ರ ಆಟ ಓಡ್ರಿ ನೋಡ್ರಿ ನಮ್ಮ ವಿಧಾನಸೌಧ ನೋಡಕ್ಕೆ ಫಾರಿನ್ ವರ್ಷತನ ಫೋಟೋ ಗಿಟ ನೋಡ್ಕೊಂಡ್ರು ಅಂತೆ ಮಾತಾಡ್ಸಕೊಂಡಿದ್ರೆ ಅವ್ರೇನು ಕೈ ಇಲ್ಲ ಕೋಯಿಲ್ಲ. ಸಾವಿರಾರು ಜನ ಬರಕ್ಕೆ ವಿಸಿಟ್ ಮಾಡೋ ಹಂಗೆ ಐತಿ ಕಟ್ಟಾರ. ಫಾರಿನರಿಗೆ ಕರಲ್ಲೇನ? ಫೋಟೋದವ್ರಿಗೆ ಒಂದು ಹಬ್ಬ ಇಲ್ಲಿ ಫೋಟೋ ತೆಗೆದುಕೊಡೋದು. ಗಂಗಲ್ ಹನುಮಂತನವ್ರು ಕಟ್ಟಿದಂಥ ವಿಧಾನಸೌಧನ ಡೈಲಿ ಸಾವಿರಾರು ಜನ ವೀಕ್ಷಣೆ ಮಾಡಕ್ಕೆ ಬರ್ತಾರೆ ನೋಡ್ರಿ. ಸ್ಟಿಕ್ ತಂದೀವಿ ನಾವು, ಸ್ಟಿಕ್ ತಂದೀವಿ, ಸೆಲ್ಫಿ ಸ್ಟಿಕ್ ತಂದೀವಿ ಅಂದೆ. ಸ್ನೇಹಿತರೆ, ನಾವು ಮೆಟ್ರೋಯಿಂದ ಬಂದ್ವಿ, ಸೀದಾ ಬಂದು ವಿಧಾನಸೌಧಕ್ಕೆ ಬಂದ್ವಿ. ಇನ್ನೊಂದು ಸ್ವೀಟ್ ಮೆಮ್ರಿಗೆ ಇರಲಿ ಅಂತೇಳಿ ಫೋಟೋ ತಗೊಂಡ್ವಿ. ಯಾಕಂದ್ರೆ ಎಲ್ಲೆಲ್ಲೆಲ್ಲ ಅಲ್ಲಿ ದಡ್ವಿ ಎಲ್ಲ ಕಡೆನೂ ಫೋಟೋಸ್ ತೆಗೆದುಕೊಂಡಿದ್ವಿ. ಇದೇ ಇಲ್ಲ ನಮ್ಮ ಕಡೆ, ನಾವು 30 ವರ್ಷ ಆದರೂ ನೋಡಿದ್ದಿಲ್ಲ. ಹಾಗಾಗಿ ಇಲ್ಲೊಂದು ಫೋಟೋ ತೆಗೆದುಕೊಂಡ್ವಿ. ನೆಕ್ಸ್ಟ್ ಈಗ ಬಂತಾ ಈಗ ಹಂಗೆ ಸ್ವಲ್ಪ ನೋಡ್ಬಿಡ್ರಿ ನೀವು. ನಾವು ಇವಾಗ ನೋಡ್ತೀವಿ, ನೀವೆಲ್ಲ ನೋಡಿರ್ತೀರಿ. ಚಂದ ಐತೆ ನೋಡ್ರಿ ನಮ್ಮ ವಿಧಾನಸೌಧ. ಹಾಂ, ಎಲ್ಲರೂ ನೋಡಿರ್ತಾರೆ. ವಿಧಾನಸೌಧ ಚಂದ ಐತ್ರಿ, ನಂಗೆ ಗೊತ್ತೇ ಇರಲಿಲ್ಲ ಹತ್ತಿರದಿಂದ ನೋಡೋಕೆ ಇಷ್ಟು ಚಂದ ಇರುತ್ತಾ ಅಂತೇಳಿ. ಅಲ್ಲ ಹಾರಿ ಎಷ್ಟು ಚಂದ ಐತಲ್ಲ ನೋಡೋಕೆ ಹತ್ತಿರಿಂದ. ಓಮ್ಮ ನನ್ನ ಇಟ್ಕೊಂಡು ಕೊಡ್ರಿ ಬ್ಯಾಗ್ನ ಜಾಗ. ಓಮ್ಮ ಫೋಟೋ ಪ್ರಿಂಟರ್ ಇಲ್ಲೇ ಐತಾ? ಇಟ್ಕೊರಿ, ಮಾತಾಡಿ ಇಡ್ರಲ್ಲ. ಚಂದ 32 ವರ್ಷಗಳ ಕಳೆದ ನಂತರ ನಮಗೆ ವಿಧಾನಸೌಧ ನೋಡೋ ಅವಕಾಶ ಮಾಡಿಕೊಟ್ಟಂಥ ನನ್ನ ಅನುಭೂತಿಗೆ ಧನ್ಯವಾದಗಳು. ಇಲ್ಲೇ ಒಂದು ಕಾರಣ ತಿಂದಿದ್ದು ಸ್ವಲ್ಪ ಸಮಾಧಾನ ಆಯ್ತು. ಮೆಟ್ರೋಗೆ ಬಂದ್ವಿ. ಚೆನ್ನಾಗಿ ಫೋಟೋ ನಾವು ಸ್ಟಿಕ್ಕಿಗೆ ಹಾಕಿವ್ರಿ, ಫೋನ್ನ ಸ್ಟಿಕ್ಕಿಗೆ ಹಾಕಿವ್ರಿ. ರೈಟ್, ನಮ್ಮ ಹಿಂದೆ ವಿಧಾನಸೌಧ ನೋಡ್ರಿ. ಮುತ್ತಾರೆ ವಿಧಾನಸೌಧ ಮುಂದೆ ಪ್ಯಾರ್ಲ್ ಮಾರಾಕತ್ತಾರೆ. ಕೆಂಪನ ಭಾರಿ ಅದಾವಲ್ರಿ. ಎಲ್ಲಿ ಇವ್ರಿ ಲೋಕಲ್ ಬಾ, ಬೇರೆ ಊರಿಂದ ಬರ್ತಾವೆ ಪ್ಯಾರ್ಲನ್. ಇದೇ ಊರ್ದಪ್ಪ, ತಗೊಳಪ್ಪ, ಕೆಂಪು ಐತೆ ನಮ್ಮ ಅಪ್ಪಂದಿ ಕಡೆ ಅಲ್ಲಿ ತೋರಪ್ಪ. ಆ ಕಡೆ ಮಿನಿ ವಿಧಾನಸೌಧ ಏನದು? ವಿಧಾನಸೌಧ ಅಪೋಸಿಟ್ ಎಷ್ಟು ಚಂದ ಮಾಡ್ಯಾರ ನೋಡ್ರಿ. ಹಸರು ಏನಂದ್ರೆ ಸ್ವಲ್ಪ ಇದೆ ಲಾಲ್ಬಾಗ, ಕಬ್ಬನ್ ಪಾರ್ಕ್, ಸಾರಿ ಕಬ್ಬನ್ ಪಾರ್ಕು ಲಾಲ್ಬಾಗ. ನಾವು ಈಗ ಹೋದ್ಮೇಲೆ ಗೊತ್ತಾಗೈತೆ, ಯಾಕಂದ್ರೆ ನಾವು ಬೆಂಗಳೂರು ಅಡ್ಡಾಡಿಲ್ಲ ಒಟ್ಟ. ಬಂದಿರಿ ದುಡ್ಯಾಕೆ ಪಡೆ ಕೆಲ್ಸಕ್ಕೆ ಅವಾಗೆಲ್ಲ ಬಂದಿವಿ. ನಮ್ಮ ಕೆಲಸ ಏನೋ ನಾವನ್ನ ಅಷ್ಟೇ. ಈಗಿಂತ ಹೆಂಡತಿ ಕಟ್ಕೊಂಡ್ಮೇಲೆ ಎಲ್ಲ ಅಡ್ಡಬೇಕಾಗೈತೆ ರೀ. ಈ ಕಡೆ ಬಾ, ಗಾಡಿ ಹೋಗಿ ಏನು ಸಿಗ್ನಲ್ ಬಿದ್ದಿತ್ತು ರೀ ನೋಡ್ರಿ. ಟಾಪಿಕ್ ಅಷ್ಟೇ ಐತೆ, ಅದನ್ನು ದಾಟ್ಕೊಂಡು ಈ ಕಡೆ ಬಂದ್ವಿ. ನಮಗಂತ ಬಿದ್ದಂಗೆ ಆಗಿತ್ತು ಅದು. ಆ ಕಡೆಯಿಂದ ಈ ಕಡೆ ಕ್ರಾಸ್ ಮಾಡಿದಿತ್ತು. 10 ರೂಪಾಯಿ ಎಷ್ಟನ್ನು ಕಾಣಿಸ್ತು ಬಿಡೋದಾಗಲ್ಲ. ನಾವು ತೋಟಗಾರಿಕೆ ನಡಿ. ಕರೆಕ್ಟ್ 4 ಗಂಟೆ ಆಯ್ತು ರೀ.
3ಕ್ಕೆ ಚಾಲು ಮಾಡಿದ್ವಿ. 3 ಗಂಟೆಯಿಂದ ಒಂದು ತಾಸೊಳಗೆ ಯಶವಂತಪುರಿಂದ ಬಂದಿವಿ. ಯಶವಂತಪುರಿಂದ ವಿಧಾನಸೌಧಕ್ಕೆ ಬಂದು ಅಲ್ಲಿ ಫೋಟೋ ಗಿಟೋ ಶೂಟ್ ಎಲ್ಲ ವಿಡಿಯೋ ಮಾಡ್ಕೊಂಡು ನೆಕ್ಸ್ಟ್ ಒಬ್ಬರು ಅಲ್ಲಿ ಪ್ಯಾರನ್ ಮಾರೋ ಅಜ್ಜಾರು ಹೇಳಿದ್ರು, ಹೋಗ್ರಿ ಇಲ್ಲಿ ಶೂಟಿಂಗ್ ಆಯ್ತದೆ ನೋಡುತ್ತೆ, ಅದ್ರ ಶೂಟಿಂಗ್ ಆಯ್ತದೆ ಅಂತ ಇಲ್ಲಿ ಕಬ್ಬನ್ ಪಾರ್ಕಲ್ಲಿ ಹೋಗು ಅಂತ, ಇಲ್ಲೇ ದೂರ ಇಲ್ಲ ಅಂತ ಅವರೇ ಹೇಳಿದ್ರು. ಹೊಸದಾಗಿ ಫಸ್ಟ್ ಟೈಮ್ ಎಲ್ಲ ನೋಡತ್ತೀವಿ. ಹಸಿರೇ ಹುಸಿರು ಈ ಗಿಡ ನೋಡಿ ಅಂದಿಂದ ಅವ್ರು ಎಷ್ಟು ವರ್ಷದ ಅವನು. ನೋಡ್ರಿ ಬೈಟ್ ಊಟ ಬೇಡ ಅಂತೇಳಿ ಕಾಲು ಸಾದಂತ ಇವರಿಗೆ ಕಬ್ಬಿನ ಪಾರ್ಕ್ ಮುಂದ್ಗಡೆ ಬಂದು ಕುಂತಾರ. ಅಲ್ವಾ ಗಾಡಿನ ಕುಂತ್ಕೊಂಡು ನಡ್ರಪ್ಪ, ಎಷ್ಟು ಹಸಿರು ಐತೆ ನೋಡ್ರಿ, ಎಷ್ಟು ಖುಷಿ ಆಗತ್ತೆ ನೋಡೋಕೆ. ನಡಿ ಫೋಟೋ ಹೊಡ್ಸ ನಿಂತ್ಕೊಂಡೆ ಚಲೋ ಮಾಡಿಬಿಟ್ಲು ಲಾಗ್ ಚಂದ ಐತೆ ನೋಡಿ. ನಡ್ರಿ ಬಾ ಮನೆ ಅಳಿಲು ನಿನ್ನ ಫ್ರೆಂಡ್ ಕತ್ತ ಹೋಗೋದು ಅಳಿಲ ನವಿಲಲ್ಲೇ ಅಳಿಲು ಯಾವ ಸಂಪಿಗೆ ಹೋಗೋಣ ಅದ ಅಲ್ಲ ಅದೊಂಥರ ಗಿಡ ಮುಗಿಸೋಣಂಗಾರೆ ಕೆಳಗೈತಿ ಸಂಪಿಗೆ. ಮಾತಿನ ಒಂದ್ಸಲ ಹೇಳಂದ್ರಿ ಯಾರು ಎದುರು ಹೇಳಿ ಬಿಟ್ರಿ ಬೇಡ ಅಂತ ಒಂದು ಮಾತು ಹೇಳಿ ಚಲೋ ಮಾಡಿಬಿಟ್ರಿ. ಸ್ಪ್ರಿಂಕ್ಲರ್ ಚಲೋ ಅದ ನೋಡ್ರಿ. 1 2 3 ಈ ಕಡೆ ಚಲೋ ಮಾಡೋದ ನೋಡ್ರಿ. ಹುಡುಗಿ ಚಹಾ ಕುಡಿಯಾಕತ್ತೈತಿ. ಹೆಂಗೈತಿ ಚಾ? ಇದು ನೋಡ್ರಿ ಮೆಟ್ರೋ, ಗ್ರೀನ್ ಮೆಟ್ರೋ, ಯಶವಂತಪುರ ಗ್ರೀನ್ ಲೈನ್ ಮೆಟ್ರೋ. ಎಷ್ಟು ರೂಪಾಯಿ ಅದಕ್ಕೆ? ಎಷ್ಟು ರೂಪಾಯಿ ಅದಕ್ಕೆ? 20 ರೂಪಾಯಿ ಒಂದು ಚಾ. ನಾವೇನು 20 ರೂಪಾಯಿ ಚಾ ನಮ್ಮ ಅಂಗಡಿ ಬಂದ್ರೆ ಮಂದಿ ಕುಡಿಯೋಷ್ಟು ಕಟ್ ಕಳಿಸ್ತೀವಿ. ಅಲ್ಲ ಮನೆಯವ್ರದ್ದು ಇಷ್ಟರು ಕುಡಿಯೋಂಗೆ ಕಟ್ ಕಳಿಸ್ತೀನಿ ಅಂದರೆ ಪಾರ್ಸಲ್ 20 ರೂಪಾಯ್ದು ಅಲ್ಲ. ನಂಗೆ ಗೊತ್ತೇ ಇರಲಿಲ್ಲ. ಮೆಟ್ರೋ ಜರ್ನಿ ಎಲ್ಲ ಮುಗೀತ್ರಿ. ಈಗ ನಮ್ಮ ಜರ್ನಿ ಊರ ಕಡೆ. ಯಾವ್ರಿಗೆ ಹೋಗಂತಾನು? ಬಾ ಬಾಗಲಕೋಟೆ ಹೋಗೋದು ಮತ್ತೆ ಈಗ ನಮ್ಮ ಜರ್ನಿ ಬಾಗಲಕೋಟೆ ಕಡೆ ರೀ. ಈಗೆಲ್ಲ ಮೆಟ್ರೋ ಮುಗೀತು. ಇನ್ನು ಸೌತ್ ಇಂಡಿಯನ್ ರೈಲ್ವೆ ಸ್ಟೇಷನ್ ಕಡೆ ಹೋಗ್ಬೇಕು. ಈಗ ಟಿಕೆಟ್ ತೊಗೋಬೇಕು, ಅದು ಜನರಲ್. ಬೆಳತ ನಿದ್ಗಟ್ಟು ಹೋಗ್ಬೇಕು. ಇಲ್ಲಿಂದ 9:00 ಐತಿ. ಬೆಳಗ್ಗೆ ಎಷ್ಟು ಹೋಗುತ್ತೆ ಗೊತ್ತಿಲ್ಲ. ಈಗ ನೋಡ್ರಿ ಯಶವಂತಪುರದಿಂದ ನಾವು ಹೊಂಟಿವಿ. ಸಂಜೆ 8 ಗಂಟೆ ಸಂಜೆ ರಾತ್ರಿ 8 ಗಂಟೆ ಆದ್ರಿ. ಅಪಾರ್ಟ್ಮೆಂಟ್ ಹೋಗಿ ಎಷ್ಟು ಲೈಟ್ ಎಲ್ಲ ಹಚ್ಚೋ ನೋಡ್ರಿ ಹೊರಗಡೆ ಎಲ್ಲ. ನಡ್ರಿ ಲಾಸ್ಟ್ 9:30 ಈಗಿದೆ. ಇದು ಬಿಟ್ಟರೆ ಮತ್ತೆ ಟ್ರೈನ್ ಇಲ್ಲ. ನಡಿ ಹೋಗೋಣ. ಲಿಫ್ಟಿಂದ ಮೇಲೆ ಹೋಗ್ಬೇಕು. ಆ ಕಡೆ 5ನೇ ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ನಾವೀಗ. ಎಂಟು ಬಂದಿದ್ವಿ ರೀ ಯಶವಂತಪುರ ಎಂಟು ನೋಡ್ರಿ ಈ ಕಡೆ. ನಡಿ ಆ ಕಡೆ ಮುಂದೆಲ್ಲ ಲಿಫ್ಟ್ ಇಲ್ರಿ ಮ್ಯಾಲೆ ಹತ್ತಕ್ಕೆ. ಹಾಗಾಗಿ ಲಿಫ್ಟ್ ಸಂಬಂಧ ಈ ಕಡೆ ನಡ್ಕೊಂತ ಬಂದ್ವಿ. ನಡ್ರಿಪ್ಪ ಹತ್ತೊಂದು ಬರ್ರಿ. ನೋಡ್ರಿ ಟ್ರೈನ್ ಬಂತು. ಕರೆಕ್ಟ್ 8:00 ಬಂದು ರೀಚ್ ಆಯ್ತು. 8:40 ಆಗೈತಿ. ಸರಿ ಊಟ ಮಾಡತ್ತಿದ್ರು ಹಂಗೆ ಹತ್ತಿದ್ರು ಇವರು. ಲೈಟ್ ಬೇರೆ ಆನ್ ಇಲ್ಲ. 9 ಗಂಟೆ ಅದು ಗಾಡಿ ಸ್ಟಾರ್ಟ್ ಆಗೋರು ಲೈಟ್ ಆನ್ ಆಗಲ್ಲ ಅಂತ ಅನ್ಸುತ್ತೆ. ಸೀಟ್ ಸಿಕ್ಕವ್ರೆ ನೋಡಬೇಕು ಮುಂದೆ ಏನಾಗುತ್ತೆ ಅಂತೇಳಿ. ಅಲ್ಲೊಬ್ರಿಲ್ಲ ಹತ್ತಿರ ಅಷ್ಟೊಂದು ರೆಸ್ಟ್ ಇಲ್ಲ. ಇಲ್ಲಿಂದ ಸ್ಟಾರ್ಟ್ ಆಗುತ್ತಲ್ಲ ರೀ. ಮುಂದೆ ನೋಡಬೇಕು ಮೆಜೆಸ್ಟಿಕ್ಕು ಮತ್ತು ಯಲಹಂಕ ಆ ಕಡೆ ಹೋದ್ಮೇಲೆ ಏನೋ ರಶ್ ಆಗುತ್ತೆ ಏನೋ ಗೊತ್ತಿಲ್ಲ. ಇದೇ ಲಾಸ್ಟ್ ಟ್ರೈನ್ ಇವತ್ತು. ಚಲೋ ಐತಿ ಕಾರಿಲ್ಲ. ಹಾಂ ತಿನ್ನಿ ಇವರೆಲ್ಲ ಟಾರ್ಚ್ ಮಾಡಾಕಂತಾರೆ. 9:10 ಆಗೈತಿ. ಅಂತೂ ಸೀಟ್ ಸಿಗೋದು ನೋಡ್ರಿ. ಎಲ್ಲ ಕಡೆ ಫುಲ್ ಆಗ್ಯಾವ ಅಷ್ಟೇ. ಎಲ್ಲ ನಮ್ಮ UK ಮಂದಿನ ಜನರ ಡಬ್ಬಿ ಎಲ್ಲ ಫುಲ್ ಆಗ್ಯಾವ. ಇನ್ನೇನು ಹೋಗ್ಬೇಕಾ ನೋಡೋಣ.
ಸ್ನೇಹಿತರೆ ನೋಡ್ರಿ ಬೆಳಿಗ್ಗೆ ಆಯಿತು ಟ್ರೈನ್ ಈಗ ಎಲ್ಲೈತೆ ಅಂದ್ರೆ ಒಮ್ಮೆಲೆ ನಮ್ದು ಅಲೆ ಗದಗ ಬಿಟ್ಟೈತಿ. ಈಗ ನೆಕ್ಸ್ಟ್ ನಮ್ಮದು ಬಾಗಲಕೋಟೆ ಎಳೆಯೋದು. ಇನ್ನು 2 ತಾಸು ಗದಗಿದ್ದ ಬಾಗಲಕೋಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಊರಿಗೆ ಇದ್ರಿ 8 ಗಂಟೆಗೆ ಫ್ರೆಶ್ ಅಪ್ ಆಗಿ ಕರ್ಚಿಕಾಯಿ ಹೋಳ್ಗೆ ಇದು ರೀ ಏನು ಬರೀ ಇಡ್ಲಿ ವಡೆ ತಿನ್ನೋದು ಸರಿ ಇದು ಇರಲ್ಲ ಅದು ಟೇಸ್ಟ್ ಅಂತೇಳಿ ಇವನ್ನ ತಿನ್ನಾಗತ್ತೀವಿ ರೀ. ಇನ್ನೂ ಭಾಳ ಉಳಿದು ತಿರ್ಲೇ ಇಲ್ಲ ಜಾಸ್ತಿ ಅವನ್ನ. ಹೋಳಿಗೆ ಅದು ಕಚ್ಚಿಕಾವುದು ಕೆಳಗೆ ಬಿದ್ದಿದ್ರು ಅಲ್ಲಿ. ಇನ್ನು ಸ್ವೀಟ ಖಾಲಿ ಅದು ನೋಡು ಬಂಗಾರಿ ಇವ. ಹೇಗಿತ್ತು ರಿಸರ್ವೇಷನ್ ಹೋಗೋಗಿ ಎಲ್ಲ ಹಳ್ಳಿಗಾಲ್ದು ಬಿಟ್ಟಾಡ್ರಿ. ಈಗ ನಿನ್ನೆ ಇದರ ಪ್ಯಾಸೆಂಜರ್ ಬರೋಣ ಅಂತಂದ್ರೆ ಪ್ರತಿ ಜರ್ನಿ ಅಂತ ಹಂಗಲ್ಲ ಮಂತ್ರಾಲಯ ಜರ್ನಿ ಬುಕ್ ಮಾಡಿದ್ದಮ್ಮ. ಬಂದ್ರಿ ಸೋಮವಾರ 2 3 4 5 6 ದಿನ ಆಯ್ತು. 6ನೇ ದಿನ ಇವತ್ತು 6ನೇ ದಿನ. 6ನೇ ದಿನ ರಾತ್ರಿ ಮನೆಗೆ ಹೊಂಟಿ ನೋಡ್ರಿ. ಇವತ್ತು ಬೆಳಿಗ್ಗೆ ಇವತ್ತಿನ ರಾತ್ರಿ ಮನೆಯಾಗ ಇರ್ತೀವಲ್ಲ. ಈಗ ಹೋಗಿ ಬೆಳಗ್ಗಿನ ಹೋಗಿ ಮನೆಗೆ ಜರ್ನಿ ಮಾಡ್ತೀವಿ. 10 ಗಂಟೆ ಮನೆ ಆಗ್ತೀರ. ನಿನ್ನೆ ಶುಕ್ರವಾರ ನೀರಿಲ್ಲ ಅಕ್ಕ ಸೋಮವಾರತನ 2 ಬ್ಯಾರಲ್ ಖಾಲಿ ಮಾಡೋಣ. ಮನೆ ತರು ಅಜ್ಜಿವ್ರ ಗಾಳಿ ಬರ್ದು ಬಿಡ್ತಂಡೈತೆ. ಬೇಡಪ್ಪ ಇಲ್ಲೇ ಬಂದು ನಮ್ಮ ಬಾಗಲಕೋಟೆಗೆ ಕರೆಕ್ಟ್ 9:40 ರಾತ್ರಿ 9:00 ಬರ್ಬೇಕಿತ್ತು ಎಕ್ಸಾಕ್ಟ್. ಹಾಂ 9 ಬರ್ಬೇಕಾಗಿತ್ತು. ಬಟ್ 15 ನಿಮಿಷ ಲೇಟ್ ಆಗಿ ಬಂತು. ಪರವಾಗಿಲ್ಲ ಟ್ರೈನ್ ಬಿಟ್ರೆ ಇಷ್ಟು ನಾವು ತಿರುಗೋ ಟ್ರೈನ್ ಜರ್ನಿ ಒಳಗೆ ಅಂದ್ರೆ ಇದೆ ಒಂದು 10 ನಿಮಿಷ ಒಳಗೆ ಹೆಚ್ಚು ಕಡಿಮೆ ಆಗಿದ್ದು. ಇಲ್ಲಾಂದ್ರೆ 2 ತಾಸು 3 ತಾಸು ಹೆಚ್ಚು ಕಡಿಮೆ ಲೇಟಾಗಿ ಬಂದವ್ರಿ. ಮೇಡಮ್ ನೋಡ್ರಿ ಇಲ್ಲ ಬಂದು ಎಲ್ಲ ಸುಸ್ತಾಗಾಡ್ರಿ ಅಡ್ಡಾಡಲ್ರಿ. ರಾತ್ರಿ ಸರಿಯಾಗಿ ನಿಂತಾಗಿಲ್ಲ ರೀ ನಮ್ಗೆ. ರಿಸರ್ವೇಷನ್ ಇದ್ರಿಂದ ಇದು ರಿಸರ್ವೇಷನ್ ಇರಲಿಲ್ಲ ರೀ. ಹಿಂಗಾಗಿ ಸರಿಯಾಗಿ ನಿದ್ದೆ ಆಗಿಲ್ಲ. ರಿಸರ್ವೇಷನ್ ಇದ್ರೂ ಕೂಡ ನಿದ್ದೆ ಮಾಡಲ್ಲ ರೀ. ನಾವು ಮಕ್ಕಳು ಕಾಯ್ಕೊಂಡು ಕೊಂಡ್ಬಿಡ್ತೀವಿ. ಯಾರು ತೊಗೊಂಡು ಹೋಗ್ತಾರೆ ಅಂತ ಹೊಟ್ಟೆ ನಮಗೆ. ಹಾಗಾಗಿ ಆಕೆ ಮಕ್ಕಳು ನೋಡ್ಕೊಂಡಿರ್ತಾರೆ. ಆಕೆ ನೋಡ್ಕೊಂಡು ನಾ ಕೊಂಡ್ಬಿಡ್ತೀನಿ. ಕೆಳಗೆ ಮಾಡ್ಕೊಂಡು ನಿದ್ದೆ ಹೊಡೆದಾರೆ ಬರುವಾಗ ಇವತ್ತು ರಾತ್ರಿ ಖುಷಿ. ನಮ್ಮ ಬಾಗಲಕೋಟೆಗೆ ಎಲ್ಲೋ ಅಷ್ಟು ದಿನ ಕಳ್ಕೊಂಡಂಗಾಗಿತ್ತೆ. ನನಗೆ ಇಷ್ಟ ಆಗಲ್ಲ ನೋಡಪ್ಪ. ನನ್ನ ಬಾಗಲಕೋಟೆಗೆ ಒಂದು ಇಷ್ಟ ಆಗಲ್ಲ. ಹೌದು ಅಲ್ಲೇ ಇರ್ಬೇಕಾ? ಅಲ್ಲೇ ಇರೋದಂತ ಅಲ್ಲ ಕೆಲಸದ ಮನೆ ಆಗತ್ತೇವೆ. ಬಂದಿವ್ರಿ ಮನೆಗೆ. ಹಾಂ ಇದೊಂದು ವೆಲ್ಕಮ್ ಟು ಹೋಮ್. ರಿಟರ್ನ್ ಜರ್ನಿ ವಾಪಸ್ ಮರಳಿ ಗೂಡಿಗೆ ಬಂದಿವ್ರಿ. ಮಳೆ ಆಗೈತೆ ರೀ ಬಾಗಲಕೋಟೆ. ನೋಡ್ರಿ ಅಲ್ಲಿ ಗಟ್ರೆಲ್ಲ ಸ್ವಚ್ಛ ಆಗೈತಿ. ನಮ್ಮ ಗಿಡಗಳದ ಚಿಂತೆ ಆಗೈತಿ ನನಗೆ ಎಲ್ಲಿ ಒಣಗ್ಯವನ್ ಅಂತೇಳಿ. ನೋಡ್ರಿ ಇಲ್ಲ ಮಳೆಯಾಗಿ ಹೂ ಒಳ್ಳೆವು ನೋಡ್ರಿ ತಂಪಾಗಿ. ಇಲ್ಲೇ ಗೇಟ್ನಾಗ ತೋರಿಸಿ ನೋಡ್ರಿ ಹೂ ಒಳ್ಳೆವು. ಹೋಮ 50 ಅಣ್ಣ ಚಲೋ ಬಿಡ್ರಿ. ಕರೆಂಟ್ ಬಿಲ್ ಇಟ್ರ ನಾನು ತೊಯ್ದು ಹೋಗೈತೆ ಅದು ತೊಯ್ದು ಒಣಗೈತಿ ಮತ್ತೆ ಅದ್ರಾಗ. ಜೀರೋ ಬರ್ತೈತೆ 2 ತಿಂಗಳು. ಅದು ಹೋದ ಸಲ 130 ಮಂದಿ ಈ ಸಲ ಮತ್ತೆ 100 ಮತ್ತೆ ಯಾವ ಮಾಡೋದು. ಕಟ್ ಬರ್ರಿ ಇಲ್ಲ ಅಂತ ಬಡ್ಡಿ ಆಗತ್ತೆ ನಾವು. ಕೊಡ್ತೀನಿ ಚಾಯ್ ಕುಡ್ದೇ ಇದ್ರೆ ಹಂಗೆ ಒಳಗೆ ಹೋಗಕ್ಕಾಗತ್ತಾನ. ವೇಟ್ ಹಾಂ ನಿಮ್ಮ ಮನೆ ನಮ್ಮ ಮನೆ ಜೇಲಾಗೈತೆ ನೋಡು. ಜೇಡಲ್ಲಿ ಜೇಲಾಗೈತೇನೆ. ಇದು ಇದೇ ಐತಲ್ಲ ಕಟ್ಟ ಗೇಟಿಗೆ ಅಂತ ನಮ್ಮ ಹಂಗ ನಾನು ಜೇಲನ್ನಾಗದ ನಾ ಮಾಡೀನಿ. ಜೇಡನ್ನಾಗತ್ತಾನ ತೋರ್ಸಂಗೆ ಜೇಡ್ ಕಟ್ಟಿದ್ರೆ ಹೊಡ್ಯಾಕ ಹಚ್ಚವಂಗ. ಗೇಟ್ ಹೊರಗದ್ದಬ್ಬ ಗಾಡಿ ಐತಲ್ಲ ಒಳಗೆ.
ಕಟ್ಟಾಕೊಂಡು ಹೋಗ್ಬಿಟ್ಟು ಇಟ್ಕೋ